ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಅಲ್ಲಿ ಅರ್ಚಿತಿದ್ರಿ ಅಂತ ಅನ್ಕೊಂಡೇನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಮಿನಿ ವ್ಲಾಗ್ ಅನ್ನತ್ತೇನೆ, ಯಾಕಂದ್ರೆ ಇಷ್ಟು ದಿನ ಮಿನಿ ವ್ಲಾಗ್ ಸೀರೀಸ್ ಬಂದಿತ್ತಲ್ಲ ಅದ್ರ ಸಂಬಂಧ. ಆ್ಯಂಡ್ ಈಗ ಲಾಂಗ್ ವ್ಲಾಗ್ ಮಾಡತ್ತೀನಿ. ಇವತ್ತೆಲ್ಲ ಹೊಂಟೇರಿಪ್ಪ ಅಂತಂದ್ರೆ ಬೆಂಗಳೂರಿಗೆ, ಯಾಕಂದ್ರೆ ಒಂದು ಇವೆಂಟ್ ಐತಿ. ಆ್ಯಂಡ್ ಈಗ ಆಲ್ಮೋಸ್ಟ್ ಲೇಟ್ ಆಗೈತಿ. 2 ಗಂಟೆಗೆ ಟ್ರೈನ್ ಐತಿ ನಮ್ದು ಬೆಂಗಳೂರಿಗೆ. ಆ್ಯಂಡ್ ಈಗ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 12:30 ಸಮಥಿಂಗ್ ಆಗೈತಿ. ಆ್ಯಂಡ್ ಆಲ್ಮೋಸ್ಟ್ ಲೇಟ್ ಆಗೈತಿ. ಹುಬ್ಳಿದಿಂದ ಐತ್ರಿ ನಮ್ಮ ಟ್ರೈನರ್ ಸಂಬಂಧ. ಇಲ್ಲಿ ಧಾರವಾಡದಿಂದ ಹುಬ್ಳಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು. ಆ್ಯಂಡ್ ಇನ್ನೊಂದು ಸ್ವಲ್ಪ ಏನೋ ತೊಗೊಳ್ಳೋದು ಥಿಂಗ್ಸ್ ಅದ್ರ ಸಂಬಂಧ. ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಆಗೈತಿ. ನಿಮ್ಗೆ ಏನಾಗ್ತೈತೆ ಅಂತ ತೋರಿಸೇನ ನಮ್ಮ ಕುಕ್ಕಿ ನೋಡಿ ಹೆಂಗೆ ಗೊತ್ತಾ. ನಾವು ವ್ಲಾಗ್ ಮಾಡೋದು ನೋಡತ್ತಾಳಕ್ಕೆ ಎಷ್ಟು ದಿನ ಆದ್ಮೇಲೆ ವ್ಲಾಗ್ ಮಾಡತ್ತೀನಿ, ಮಾತಾಡಕ್ಕೆ ಬರತ್ತಿಲ್ಲ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಪ್ಲೀಸ್ ಸ್ವಲ್ಪ ಇಗ್ನೋರ್ ಮಾಡಿರಿ, ಯಾಕಂದ್ರೆ ಸ್ವಲ್ಪ ವರ್ಕ್ ಇನ್ ಕನ್ಸ್ಟ್ರಕ್ಷನ್ ನಡೆದೈತಿ, ಎಲ್ಲ ಸ್ವಚ್ಛ ಮಾಡತ್ತಾರ ಅದ್ರ ಸಂಬಂಧ. ಆ್ಯಂಡ್ ಚಿಕನ್ ಬರ್ರಿ ನಿಮಗೆ ಹೋಗೋ ಮುಂದೆ ಏನಾಗ್ತೈತೆ ಅಂತ ತೋರಿಸಿ. ಆ್ಯಂಡ್ ಆಲ್ ಸೆಟ್ ಪ್ಯಾಕಿಂಗ್ ನೋಡ್ರಿ. ಆ್ಯಂಡ್ ಒಂದು ಬ್ಯಾಗ್ ಐತಿ, ಇದ್ರಾಗ ಶೂಸ್ ಮತ್ತು ಜಾಕೆಟ್ ಇಟ್ಟೇನಿ, ಯಾಕಂದ್ರೆ ಥಂಡಿ ಭಾಳ ಖರಾಬ್ ಐತಂತ ಅಲ್ಲಿ ಬೆಂಗಳೂರಿನಾಗ. ಆಲ್ಮೋಸ್ಟ್ ಲೇಟ್ ಆಗೈತಿ, ನೋಡೋಣ ಬರ್ರಿ. ಆ್ಯಂಡ್ ಇದು ನಮ್ದು ಹುಬ್ಳಿನಾಗಿಂದ ಏನು ರೈಲ್ವೆ ಸ್ಟೇಷನ್ ಐತಲ್ಲ ರೀ, ವರ್ಲ್ಡ್ಸ್ ಲಾಂಗೆಸ್ಟ್ ಹುಬ್ಳಿನಾಗ ಇದ್ದಿದ್ದು ರೈಲ್ವೆ ಸ್ಟೇಷನ್ ವರ್ಲ್ಡ್ನಾಗಿದ್ದು. ಸೊ ಏನೋ ಪ್ರೌಡ್ ಅನಿಸ್ತೈತಿ. ನಮ್ದು ಹುಬ್ಳಿ ಧಾರವಾಡ ಆತ, ನಮ್ದು ಕರ್ನಾಟಕ ಆತ, ಈ ಲಾಂಗೆಸ್ಟ್ ವರ್ಲ್ಡ್ಸಿದ್ದು ಹುಬ್ಳಿ. ಅದು ಹುಬ್ಳಿ ಮಂದಿ ಹುಲಿ. ಇಲ್ಲಿ ಇನ್ನೂ ತಿನ್ಬೇಕಂತ ನಿಂತೇವ್ರಿ ನಾವು. ವೆಜ್ ಫ್ರೈಡ್ ರೈಸ್ ಸಮಥಿಂಗ್ ಆರ್ಡ್ರ್ ಮಾಡೈತಿ. ಆ್ಯಂಡ್ ಏನ್ರಿಪ್ಪ ಅಂತಂದರೆ ನಮ್ದು ಟ್ರೈನ್ ಮಧ್ಯಾಹ್ನ 2 ಗಂಟೆಗೆ ಐತಿ, ರಾತ್ರಿ 9 ಗಂಟೆಗೆ ಹೋಗ್ಬಿಡ್ತೀವಿ ನಾವು. ಇನ್ನೊಂದೇನಪ್ಪ ಅಂತಂದ್ರೆ ಮಧ್ಯಾಹ್ನ ಟ್ರಾವೆಲ್ ಮಾಡೋದಂದ್ರೆ ಒಂದು ಜಿಡ್ಡು ಅನಿಸ್ತೈತಿ ನಂಗೆ, ಸ್ಪೆಷಲಿ ನನಗೆ. ನಿಮ್ದು ಹೆಂಗೆ ಗೊತ್ತಿಲ್ಲ. ಮುಂಜಾನೆ ಟ್ರಾವೆಲ್ ಮಾಡ್ಬೋದು, ಮುಂಜಾನೆ ನಸಕ್ಲಿ ಅರ್ಲಿ ಮಾರ್ನಿಂಗು ಟ್ರಾವೆಲ್ ಮಾಡ್ಬೋದು, ಇಲ್ಲ ರಾತ್ರಿ 9 ಗಂಟೆ 10 ಗಂಟೆ ಟ್ರೈನ್ ಹತ್ತಿ ನಿದ್ದೆ ಹೊಡೆದ್ರೆ ಸಾಕು, ಸೀದಾ ಮುಂಜಾನೆ ಮುಟ್ಟಿರ್ತೀವಿ. ಕರೆ ಮಧ್ಯಾಹ್ನ ಅಂದ್ರೆ ಇದಾರಿಪ್ಪ ಒಂದು ಪಿಕ್ಚರ್. ಆ್ಯಂಡ್ ಹಿಂಗೈತ್ರಿ ತಿನ್ನೋನಂತ ಮಸ್ತ್ ತಿಂದು ಸ್ವಲ್ಪ ವ್ಲಾಗ್ ಮಾಡೋಕೆ ಎಂಬ್ರೇಸಿಂಗ್ ಅನ್ಸಾದೈತೆ ನಂಗೆ. ಎಂಬ್ರೇಸಿಂಗ್ ನೋಡೋಣಂತ. ಇದು ಒಂದೇ ವ್ಲಾಗ್ ಏನಾರ ಲಾಂಗ್ ಆತಂತಂದ್ರೆ ಇದನ್ನು ಒಂದು ವ್ಲಾಗ್ ಹಾಕ್ತೀನಿ. ನೆಕ್ಸ್ಟ್ ವ್ಲಾಗ್ನಾಗ ಅಲ್ಲಿ ಇವೆಂಟಿಗೆ ಹೋಗೋದು ಮಾಡ್ತೇನೆ ಅಂತ. ಆ್ಯಂಡ್ ನೋಡೋಣಂತೆ. ಆ್ಯಂಡ್ ಇಲ್ಲಿ ಫ್ರೈಡ್ ರೈಸ್ ತಿನ್ನತ್ತೀವಿ ರೀ ನಾವೇ. ಇಲ್ಲಿ ಫ್ರೈಡ್ ರೈಸ್ ತಿನ್ನತ್ತೀವಿ. ಇನ್ನೊಂದೇನಪ್ಪ ಅಂತಂದ್ರೆ ಈಗೇನು ವ್ಲಾಗ್ಸ್ ಬರೋದಲ್ಲ ನಂದು ಯೂಟ್ಯೂಬ್ ಚಾನಲ್ ಪ್ರತಿಕೆ ವ್ಲಾಗ್ಸ್ನಾಗ 1 ನಂಬರ್ ಅಂದ್ರೆ 1 ನಂಬರ್ ಬರತ್ತವು ಮಸ್ತ್ ಫುಲ್. ಇದಾದ್ಮೇಲೆ ನೆಕ್ಸ್ಟ್ ಇದು ಇವೆಂಟೆಡ್ ಸೀರೀಸ್ ಬರ್ತೈತಿ. ನೆಕ್ಸ್ಟ್ ಆದ್ಮೇಲೆ ಇನ್ನೂ ಏನು ಬರ್ತಾವಲ್ಲ ವಯಸ್ಸಾಬ್. ನೆಕ್ಸ್ಟ್ ನಾ ಎಲ್ಲೊಂಟೇನೆ ಅಂತ ಹೇಳಕೋಬೇಡ, ಕೊಟ್ಟೇನಿ. ನಮ್ಮ ಅಣ್ಣ ಏನ್ರಿಪ್ಪ, ನಾ ವ್ಲಾಗ್ ಮಾಡೋ ಮುಂದೆ ವ್ಲಾಗ್ ಮಾಡ್ತಾನೆ, ನಾ ವ್ಲಾಗ್ ಬಿಟ್ಟೆ ಅಂದ್ರೆ ಅವನು ಬಿಟ್ಟು ಕುಂತ್ಬಿಡ್ತಾನೆ. ಕನ್ಸಿಸ್ಟೆನ್ಸಿ ಇಲ್ಲ. ವೆರಿ ಟೈಮ್ ಲೇಟೇ ಹೊಡ್ಕೊಂಡು ಹತ್ತೇವೆ. ಆ್ಯಂಡ್ ಇಲ್ಲಿ ನೋಡ್ರಿ ನಾವು ಫಸ್ಟ್ ಟೈಮ್ ಟ್ರೈನಿಂಗ್ ಹಿಂಗೆ ಕುಂತು ಹೋಗೋ ಟ್ರೈನಾಗ ಫಸ್ಟ್ ಟೈಮ್ ಹೊಂಟೇವಿ. ಇಲ್ಲಾಂದ್ರೆ ಸ್ಲೀಪಿಂಗ್ ಕೋಚ್ ತೊಗೊತಿದ್ವಿ ನಾವು. ಆ್ಯಂಡ್ ಏನೋ ಒಂದು ಟೈಮ್ ಬೇರೆ ಐತ್ರಿ ಏನ, ಅದ್ರಾಗ ಫುಲ್ ಲಾಸ್ಟ್ ಬೆಂಚ್ ಬಂದೈತಿ ನಾವು ಲಾಸ್ಟ್ ಬೆಂಚು ಬಾಯ್. ಅದ್ರಾಗ ರೀಪ ಮಧ್ಯಾಹ್ನ ಜಿಟ್ಟಿದ್ರಾಗ ಬಿಸಿಲು ನೋಡ್ರಿ, ಇಲ್ಲಿ ಕಾಲಿಗೆ ಹೆಂಗೆ ಕುಂಟಾತೈತಿ. ಆ್ಯಂಡ್ ಫ್ಯಾಮಿಲಿ ನಮ್ದೇನು ಟ್ರೈನ್ ಐತಲ್ರಿ ಈಗ ಜಸ್ಟ್ ಬಿಡುತ್ತೆ. ಆ್ಯಂಡ್ ಕೂ ಅನ್ನಲಿಲ್ಲ ಅದ. ಜಸ್ಟ್ ನಮ್ಮ ಟ್ರೈನ್ ಬಿಡ್ತೀರಿ ಏನಿಲ್ರಿ, ನಮ್ಮ ಟ್ರೈನ್ ಕೂ ಅನ್ನಲಿಲ್ಲ. ನೀ ಅನ್ನೋದಲ್ಲಿ ಕೂ ಅನ್ನಲಿಲ್ಲ. ಅದೇ ಟ್ರೈನ್ ಬಿಡುಕಿಪ್ಪ ಎಲ್ಲ ಕೂ ಅಂತಂತಾರಲ್ಲ, ಏನಂದ್ರಿ ನಮ್ಮ ಟ್ರೈನ್ ಕೂ ಅನ್ನಲಿಲ್ರಿ. ಇಫ್ ಇನ್ ಕೇಸ್ ಏನಾರ ಟ್ರೈನ್ದವ್ರು ಯಾರು ಪರಿಚಯದವ್ರು ಅನ್ನತ್ತಿದ್ದೀರ ಅಂದ್ರೆ ನೆಕ್ಸ್ಟ್ ಟೈಮ್ ಟ್ರೈನ್ ಬಿಡ್ಬೇಕಾದ್ರೆ ಕೂ ಅಂತ ಅನಿಸ್ರಿ, ಆಮೇಲೆ ಬಿಡಿ. ಹೂ ಅಂದ ಬಿಡ್ತಾರ, ಹಂಗ ಬಿಡಂಗಿಲ್ಲ. ಇವ್ರು ಅಂದಿಲ್ಲ ಕೂ ಅಂತ ಅಂದಿಲ್ಲ ಅವ್ರ ಕೂ ಅಂದಿಲ್ಲ. ಯಾಕಂದ್ರೆ ಅದು ಸಿಗ್ನಲ್. ಗೈಸ್ ಕಮೆಂಟ್ನಾಗ ಹೇಳ್ರಿ ನಮ್ದು ಟ್ರೈನ್ ಕೂ ಅಂದೇತೋ ಇಲ್ಲೋ ಅಂತ. ಎಲ್ಲ ಟ್ರೈನ್ ಕೂ ಅಂದ್ ಹೋಗ್ತೋ ಇಲ್ಲೋ ಗೊತ್ತಿಲ್ಲ, ಹೇಳ್ರಿ. ನಮ್ಮ ಅಣ್ಣ ಇಷ್ಟು ಲಾಜಿಕ್ಲೆಸ್ ಅದಲ್ಲ ಹೇಳಿ. ನಾನು ಅದನ್ನ ಹಂಗೆ ಫೋಟೋ ಹೊಡೆದು ತೋರಿಸಿಲ್ಲ ಇವ್ರಿಗೆ ಆಡಿಯನ್ಸಿಗೆ. ಹೆಂಗೆ ಹಿಂಗೆ ಮಾಡಿ ಫ್ಲೈಟ್ ಅಂತ ಹಿಂಗೆ ಮಾಡಿ ಏನೋ ಸ್ನ್ಯಾಪ್ ಆಗ್ತಾನಂತ ಎಲ್ಲರಿಗೂ ಫ್ಲೈಟ್ ಅಂತ ಗೊತ್ತಾಗಿತ್ತು. ಬೈ ಕುಚ್ಬಿ ಅದು ಮೆಟಲ್ ಹೆಂಗೈತೆ ನೋಡೋದೆ. ಎಷ್ಟು ನಾಟಕ ಮಾಡ್ತೀನಿ ನಿಂದು ಬ್ಲಾಗ್ನಾಗ ನಾ ಮಾತಾಡ್ತೀನಿ. ನಂದು ಅವ್ನು ಬ್ಲಾಗ್ನಾಗ ಆದ್ರೆ ನೀವು ಹೆಂಗೆ ನಂಬ್ತೀರೇನು ಹೇಳ್ರಿ. ಒಂದ್ಸಲ ಡಿಕ್ಕಿ ಹೊಡ್ರಿ 2 ಸಲ ಡಿಕ್ಕಿ ಹೊಡ್ಬೇಕಂತೆ. ಅವ್ನು ಬ್ಲಾಗ್ನಾಗ ಆದ್ರೆ ನಾ ಮಾತಾಡ್ತೀನಿ. ನಾನು ಬ್ಲಾಗ್ ಓಪನ್ ಮಾಡಿದೆ ಅಂದ್ರೆ ಮಾತಾಡೋಂಗೇನಿಲ್ಲ. ನೀವು ಅಬ್ಸರ್ವ್ ಮಾಡಿರೇನ್ರಿ, ನಾನು ಬ್ಲಾಗ್ನಾಗ ಮಾತಾಡ್ತೇನೆ. ನಾ ಕಂಟೆಂಟ್ ಕೊಡ್ತೇನಲ್ಲ ನಿಮಗೆ. ನಾನೇ ಕಂಟೆಂಟ್ ಮಗನ, ಇವ್ನ ಚಾನಲ್ನಾಗ ನಾನೇ ಕಂಟೆಂಟ್ ರೀ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಎಷ್ಟು ಗಂಟೆಗೆ ರೀಚ್ ಆಗ್ತೇನೋ ಇಲ್ಲಿ ಮಟ 7:45 ಆಗೈತಿ. ಹತ್ತಿರ ಚಾರ್ಜರ್ ಮನೆ ಇಟ್ಕೊಂಡ್ಬಿಟ್ಟೇನಿ. ಸುಳ್ಳ ಶೂಗೆ ಹಾಕೊಂಡು ನಾನು. ಆ್ಯಂಡ್ 7:30 ಸಮಥಿಂಗ್ ಆಗೈತೆ ರೀ. ಆ್ಯಂಡ್ 9 ಗಂಟೆಗೇನೋ ಹೋಗ್ಬಿಡ್ತೇವೆ ನಾವು ಬೆಂಗಳೂರು. 9:15 ಅಂತಂದ್ರೆ. ಇನ್ನೊಂದೇನ್ರಿಪ್ಪ ಅಂತಂದ್ರೆ ಇಲ್ಲಿ ಜಾಸ್ತಿ ಹಿಂಗೆ ಲೈಕ್ ಹೊಸ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ತು ನಮ್ಗೆ. ಆಂಟಿ ಅದು ಕುಂತಿದ್ರು, ಅವ್ರ ಜೊತೆ ಮಾತುಕತೆ ಮಾಡಿದ್ವಿ. ಆ್ಯಂಡ್ ಅವ್ರ ಆಂಟಿ ಮಾತಾಡ್ಕೊಂಡು ಕುಂತಿದ್ವಿ ರೀ. ಅವ್ರ ಆಂಟಿ ಕೂಡ, ಅವ್ರ ಆಂಟಿ ಅವ್ರಿಗೆ ತಿತ್ತೂರ್ದವ್ರಂದ. ಆ್ಯಂಡ್ ಇವ ಅಂದಾರಿ
ನೀವೇನು ಮಾಡ್ತೀರಿ ಸ್ಟೂಡೆಂಟ್ ಅನ್ನ ಹಂಗೆ ಅಂತ ಅವ್ರು ನಮ್ಮ ಅಣ್ಣ ಅಂದ ಬ್ಲಾಗ್ ಮಾಡ್ತಾನೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾನಂತಂದ್ರೆ ಅವ್ರು ಅಂಟಿದ್ರೆ ಹಿಂಗೆ ಯೂಟ್ಯೂಬ್ನಾಗ ನೋಡಿಲ್ಲ ಅಂತ ನನಗೆ ಇಷ್ಟ ಅಂತ ಹೇಳ್ತೀನಿ ನಾ ವಯಸ್ಸು ಬೊಂಬತ್ತಂಗ ಒಮ್ಮೆ. ಸೊ ಪ್ಲೀಸ್ ಯಾರ್ಯಾರು ಇಂಥ ಸೈಡ್ ಅದೀರಿ ಬೆಂಗಳೂರು, ತಿಪ್ಟೂರು, ತುಮಕೂರು, ಆಮೇಲೆ ಅರಸೀಕೆರೆ, ಸ್ವಲ್ಪ ನಮ್ದು ಯೂಟ್ಯೂಬ್ ಚಾನಲ್ ಏನೈತಲ್ರಿ ಸ್ವಲ್ಪ ಶೇರ್ ಮಾಡಿ ಗ್ರೋ ಮಾಡಿರಿ ಅಂದ್ರೆ ಅಂಟಿ ಮಟನೂ ರೀಚ್ ಆಗಲಿ ಅದ. ಆಮೇಲೆ ಅವ್ರು ಮತ್ತೆ ಸಬ್ಸ್ಕ್ರೈಬ್ ಅದು ಹೊಡೆದ್ರೆ ಮತ್ತೆಲ್ಲ ಮಾತಾಡಿದ್ರೆ ಕರೆ ಅವ್ರು ಏನು ಶಾರ್ಟ್ನಾಗ ಅಂದ್ರೆ ಅಲ್ಲಿ ಹಿಂಗೆ ವಿದಿನ್ ಸೆಕೆಂಡ್ನಾಗ ಹೌದಾ ನಾನು ಹಿಂಗೆ ಯೂಟ್ಯೂಬ್ನಾಗ ಇವತ್ತು ನೋಡಿಲ್ಲ ಅಂತಂದ್ಬಿಟ್ರೆ ಭಾಳ ವಿಚಾರ ಅಂತ ಹಿಂಗೆಲ್ಲ ಸೀನ್ ಅಂತ. ಆ್ಯಂಡ್ ನೋಡೋಣ ನೀವು ಕಮೆಂಟ್ನಾಗ ಹೇಳ್ರಿ ನಂಗೆ ಯಾವ ಊರಿಂದ ನೋಡಾತೀರಿ ಅಂತ. ಆ್ಯಂಡ್ ಸ್ವಲ್ಪ ಇತ್ತ ಸೈಡ್ ಉತ್ತರ ಕನ್ನಡದಿಂದನೂ ಸ್ವಲ್ಪ ಸಪೋರ್ಟ್ ಸಿಕ್ತಂದ್ರೆ ಭಾಳ ಚಲೋ. ನಮ್ಮ ಅಣ್ಣ ಏನು ಗೊತ್ತ್ರಿ ಇವೆಂಟಿಗೆ ಬರೋದು ಬಂದ್ಬಿಟ್ಟಾನೆ ಪ್ಯಾಂಟ್ ಇಟ್ಕೊಂಡ್ಬಂದಾನೆ ಅಂಗಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಾನೆ. ಅಂದರೆ ನೀವೆಲ್ಲೇ ಒಂದು ಕಡೆ ಹೊಸ ಜಾಗ ಲೈಕ್ ಒಂದು ಇವೆಂಟಿಗೆ ಹೊಂಟಿರಿ, ಒಂದು ದೇವ್ರ ಗುಡಿಗೆ ಹೊಂಟಿರಿ, ಇವೆಂಟಿಗೆ ಅದೇ ಈಗ ಎಲ್ಲ ರಿವ್ಯೂ ಹಾಕೊಂತಾಳೆ ನಾನು ಹೊಲಿಸ್ ಕೇಳತ್ತೆ ನಂದೆಲ್ಲ ಪಾಸಿಟಿವಿಟಿ ಹಾಕಿ ಹೋಗ್ಬಿಟ್ಟೈತಿ, ನೆಗೆಟಿವಿಟಿ ಬಂದ್ಬಿಟ್ಟೈತಿ. ನೋಡ್ಯಾರ ಅವರು ಏನು ನೋಡ್ಯಾರ ಗೊತ್ತೈತೆ ಅವ್ರಿಗೂ ಯಾರು ಹಂಗೆ ಹಾಕೊಂಡು ಯಾರ್ದಂಗಿಲ್ಲ. ನೀವು ಹಂಗೆ ಅದಾನ್ರಿಪ್ಪ ಅಂಗಿ ನಂದು ಬೇಕಾ ಶೂಸ್ ಎಲ್ಲರ ಮನೆಯಾಗ ಹಂಗಿರ್ತೈತೆ ಗೊತ್ತ. ಅಣ್ಣಗಳ್ದು ತಂಗಿ ಹಾಕೊಂತಾರೆ, ತಂಗಿ ಹಾಕೊಂತಾರೆ. ಯಾಕಂದ್ರೆ ಹುಡುಗರದ ಸೆಕ್ಷನ್ನಾಗ ತೊಗೊಂತಿಲ್ಲ ಓವರ್ ಸೈಜ್ ಆತ ಅಂಗಿ ಆತಲ್ಲ ಇವ ಹಾಕೊಂಡ್ಬಿಡ್ತಾನೆ. ನನಗೇನು ಗೊತ್ತ್ರಿ ನನ್ನ ಥಿಂಗ್ಸಿಗೆ ಚಲೋ ಇಟ್ಕೋಬೇಕು. ಐ ರೆಸ್ಪೆಕ್ಟ್ ಮೈ ಥಿಂಗ್ಸ್ ನಾಟ್ ಲೈಕ್ ದಿಸ್ ಪೀಪಲ್ಸ್ ಬರೋಂಗಿಲ್ಲ, ನಾ ಪೀಪಲ್ನೇ ಬರ್ತೀನಿ. ಯಾರಂದ್ರೆ ಕಟ್ ಮಾಡ್ದೆ ನಂದು ಬ್ಲಾಗ್ಲಿ ಬೈ ನಂಗೆ ಏನು ಬೇಕು ನಾ ಮಾತಾಡ್ತೀನಿ. ನಮ್ಮ ಅಣ್ಣ ಈಗ ಹೇಳತ್ತಾನೆ ಭಾಳ ಹರ್ಟ್ ಆಗ್ತೈತೆ ನನಗೆ. ಇಲ್ಲಿ ಅಂಟಿಗಳದು ಕುಂತಿದ್ದೆ, ಕುಂತಾಗ ನಿಮ್ಮ ಚಾನಲ್ ಇದೆಯಾ, ನೀವು ಬ್ಲಾಗ್ಸ್ ಮಾಡ್ತೀರಾ ಅಂತ ಕೇಳಿದ್ರೆ ಹಾಂ ಆಂಟಿ ಪಾಸಿಟಿವ್ ಬ್ಲಾಗ್ಸ್. ಫಸ್ಟ್ ನನ್ನ ಹೆಸರು ಹೇಳಿಲ್ಲ, ಖುಷಿಯಾಗ್ಬಿಟ್ಟೆ. ಅವ್ವ ನನ್ನ ಹೆಸರು ಹೇಳಿಲ್ಲ ಅಂತೀರ, ಅಮ್ಮ ಹೇಳಿಲ್ಲ ಅಂತೀನಿ. ಇಲ್ಲೊಬ್ಬಕ್ಕೆ ಅಕ್ಕ ಕುಂತಾಳೆ, ಅಕ್ಕ ಅಂದ್ರೆ ನನ್ನ ವಯಸ್ಸಾಯ್ತು ಹಂಗೆ ನೋಡಿದ್ರೆ. ಬೆಂಗಳೂರಿಂದ ಬ್ಯಾಗೇಟಿಗೆ ಬಂದ್ರಿ ಚದೇರಿ ನಾವು ಬ್ಯಾಗೇಟ್ ಅಲ್ಲ ಮೆಜೆಸ್ಟಿಕ್ ಬ್ಯಾಗೇಟ್ ಒಟ್ಟು ರೈಲ್ವೆ ಸ್ಟೇಷನಿಗೆ ಬಂದೀವಿ. ಆ್ಯಂಡ್ ಬ್ಯಾಗೇಟ್ ಕಡೆ ಅದೇವಂತೆ ಹೋಗ್ಬೇಕ್ರಿ. ಇಲ್ಲೇ ಮಮ್ಮಿನೂ ಸಿಕ್ಕಾರ ನಮ್ಗೆ ಆ್ಯಂಡ್ ಹೋಗ್ಬೇಕು. ನಮ್ಮ ಮಮ್ಮಿನೂ ಸಿಕ್ಕಾರ ಆ್ಯಂಡ್ ಇಲ್ಲಿಂದ ಅವ್ರ ಜೊತೆ ಹೊಂಟೇವಿ. ನೋಡ್ಬೇಕು ಇನ್ನೂ ರೂಮ್ ಬುಕ್ಕಿಂಗ್ ಏನೈತಿ ಇನ್ನೂ ಸೀನ್ ಏನೋ ಗೊತ್ತಿಲ್ಲ. ಕರೆಕ್ಟ್ ಆನ್ ಟೈಮಿಗೆ ಬಂದೆವು. 9:15 ಅಂತಿತ್ತು, 9:15 ಬಂದೇವಿ. ಆ್ಯಂಡ್ ನಮ್ಮ ಅಣ್ಣ ಅಲ್ಲಿ ಹೋಗಿ ನಾವು ಅಂಗಿ ತೊಗೋಬೇಕೇನೋ ಡಿಕತ್ಲಾನ್ ಏನೇನೋ ಅನ್ನತ್ತಾನೆ ಇನ್ನೂ ಏನೂ ಗೊತ್ತಿಲ್ಲ. ಟೈಮ್ ಆಗಿ ರೂಮಿಗೆ ಹೋದ್ಮೇಲೆ ಸಿಕ್ತೆ ನಿಮಗೆ ಏನನ್ನೋದು. ಅವ್ರ ಕಾರ್ ಏನೋ ತರ್ತಾರಂತ ಮಾಡಿದ್ವಿ, ಸಾಲ್ತೈತೋ ಇಲ್ಲೋ ಅಂದ್ಕೊಂಡ್ವಿ. ಯಾಕಂದ್ರೆ ಇಷ್ಟು ಜನ ಅದಾರೆ, ನಾವು ಕ್ಯಾಬ್ ಮಾಡೋದಕ್ಕೈತೆ ಅಂತ ಅಂದ್ಕೊಂಡಿದ್ವಿ ರೀ. ಕ್ಯಾಬ್ ಮಾಡೋದಕ್ಕೈತೋ ಏನಂತ ಕರೆ ಟೆಂಪೋ ತಂದಾರೆ. ಟೆಂಪೋನಾಗ ಸಾಲೇವು ಇನ್ನೂ ಜಾಗ ಉಳ್ದಾವಲ್ಲಿ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿಪ್ಪ ಅಂದ್ರೆ ಇವ್ರು ಎಲ್ಲೋ ಒಂದು ರೂಮ್ ಬುಕ್ ಮಾಡ್ಯಾರ, ಅಲ್ಲೇ ಬೇರೆ ಯಾವ್ದಾರು ರೂಮ್ ಬುಕ್ ಮಾಡ್ತೈತಿ. ಸಿಕ್ತಂದ್ರೆ ಚಲೋ, ಇಲ್ಲ ಅಂತಂದ್ರೆ ಬೇರೆ ಎಲ್ಲರೂ ಹೋಗ್ತೈತಂತ. ಆ್ಯಂಡ್ ಇಲ್ಲೇ ಇವ್ರು ಆಲ್ರೆಡಿ ಬುಕ್ ಮಾಡಿದ್ರಲ್ಲ ಅದ್ರ ಸಂಬಂಧ ಅಲ್ಲೇ ಸಿಗಲಿಲ್ಲ. ಆಲ್ರೆಡಿ ಎಲ್ಲ ಟೀಚರ್ಸ್ ಬುಕ್ ಮಾಡಿದ್ರೆ ಹಿಂಗಾಗಿ ಬೇರೆ ಕಡೆ ಬುಕ್ ಮಾಡತ್ತೀವಿ. ಆ್ಯಂಡ್ ನಮ್ಮನ್ನ ಆಟೋನಾಗ ಹತ್ಕೊಂತೀವಿ. ಇಲ್ಲಿ ಬಂದ್ಗಳು ಆಗಲೇ ಬಾಜಿನ ಚೇಂಜ್ ಮಾಡ್ಬಿಟ್ಟ ನೀವು. ಆ್ಯಂಡ್ ಹೋಗೋಣ ಬರ್ರಿ ಮಸ್ತ್ ಅಲ್ಲಿ ರೂಮಿಗೆ ಹೋದ್ಮೇಲೆ ಹೇಳ್ತೇನೆ ನಿಮಗೆ ಏನನ್ನೋದು. ಕರೆ ಥಂಡಿ ಅಷ್ಟೇನಿಲ್ಲ, ಈಗ ಹತ್ತೋದಿಲ್ಲ, ನೋಡ್ಬೇಕು ಮಾರ್ನಿಂಗ್ ಜಾಸ್ತಿ ಇರ್ತೈತೆ ಅನಿಸ್ತೈತಿ. ಈಗ ಜಸ್ಟ್ ರೂಮ್ ಬುಕ್ ಮಾಡಿ ಲಗೇಜ್ ಎಲ್ಲ ರೂಮ್ನಾಗ ಇಟ್ಟ ಈಗ ಹೊಂಟೇವ್ರಿಪ್ಪ ಅಂತಂದ್ರೆ ಅಣ್ಣಾಗದ ಒಂದು ಡ್ರೆಸ್ ಒಳಗೆ ಹೊಂಟೇವಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತೆಗ್ದಿರ್ತಾವ್ರಿ. ನಮ್ದು ಹುಬ್ಬಳ್ಳಿ ಧಾರವಾಡ ಹೆಂಗೆ ಆಗ್ಬಿಡ್ತೈತ್ರಿ ಅಂದ್ರೆ 8:30, 9, 10 ಗಂಟೆ ಅಂದ್ರೆ ಬಂದಾಗೈತಿ. ಓಹೋ ಬಂದಾಗೈತಿ. ಇಲ್ಲೇ ನೋಡುಂಬ ಎಷ್ಟು ಹೊಕೊಂಡು ಅಂಗಡಿ ಇರ್ತಾವ ಅಡ್ಡಾಡೋನ್ ಬಾ ಕರ್ಕೊಂಡು ಹೋಗ್ತೀನಿ ಬಾ. ಅಲ್ಲೇನ ಬೆಂಗಳೂರಿನಾಗ 2 ವರ್ಷ ಸ್ನಿಚ್ 3 ಕಿಲೋಮೀಟರ್ ಐತದ ಬೈ. ಇಲ್ಲೆಲ್ಲ 3 ಕಿಲೋಮೀಟರ್ ಅಂತ ದೂರ. ಇಲ್ಲೇ ಸ್ನಿಚ್ಚಿಗೆ ಬಂದೀವ್ರಿ ಅಣ್ಣಾಗ ಅಂಗಿ ತೊಗೊಳಕ್ಕೆ. ಆ್ಯಂಡ್ ಮಸ್ತ್ ಅಂತ ಸೆಲೆಕ್ಟ್ ಮಾಡಿ ನಾ ಸೆಲೆಕ್ಟ್ ಮಾಡಿದ್ದೆ. ಅವಂಗೆ ಸ್ವಲ್ಪ ನಾ ಹೇಳ್ಕೊಡತ್ತೇನೆ ರೀ ಎಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಡ್ರೆಸ್ಸಿಂಗ್ ಸ್ಟೈಲ್ ಫುಲ್ ಚೇಂಜ್ ಮಾಡತ್ತೀನಿ. ಅವ್ಗೆ ಸ್ಕಿನ್ನಿ ಜೀನಿಂದ ಸ್ವಲ್ಪ ಸ್ಟ್ರೇಟ್ ಫಿಟ್ಟಿಗೆ ಜಂಪ್ ಮಾಡ್ಸತ್ತೀನಿ ಅವ್ಗೆ. ಆ್ಯಂಡ್ 1-2 ಅಂಗಿ ಸೆಲೆಕ್ಟ್ ಆಗೈತಿ. ನಾಳೆ ಔಟ್ಫಿಟ್ ಅವ್ನು ನಾ ತೋರಿಸ್ತೀನಿ ಅಂತ ಏನು ಸೆಲೆಕ್ಟ್ ಆಗೈತೆ ಅಂತ. ಆ್ಯಂಡ್ 10% ಆಫ್ ಅಂತಿತ್ತು, ಅದ್ರ ಸಂಬಂಧ 3 ಅಂಗಿ ತೊಗೋಬೇಕಂತಿತ್ತು. ಅದ್ರ ಸಂಬಂಧ ನೋಡಿರಿ ನಾವೊಂದು ತೊಗೊಂಡೇರಿ ಹಂಗೆ ಒಂದು ಯಾವ್ದಾರ, ಯಾಕಂದ್ರೆ 10% ಆಫ್ ಇತ್ತಲ್ಲ ನಾವೊಂದು ತೊಗೊಂಡೆ ಹಂಗೆ. ಸಿ ವಾಟ್ ಡಿಡ್ ಐ ಪುಲ್ ನೀ ನೋಡಿಲ್ಲ ಅನ್ನೋದ್ರಿ ಇಲ್ಲೇ ಐ ಮೇಟ್ ನಾಟ್ ಬಿ ಬ್ಯೂಟಿಫುಲ್ ಬಟ್ ಸಿ ವಾಟ್ ಐ ಪುಲ್ಡ್. ನಮ್ಮ ಅಣ್ಣಾಗ ಅಷ್ಟು ಇಂಗ್ಲೀಷ್ ಬರೋದಿಲ್ಲ. ಆ್ಯಂಡ್ ಹೋಗು ನನ್ನ ಬರೀ ಸೆಲೆಕ್ಟ್ ಆಗೈತಿ. ಆ್ಯಂಡ್ ಇಲ್ಲಿ ಭಾಳ ಜನ ಅದಾರೆ, ಸ್ವಲ್ಪ ಪಿಕ್ಚರ್ ಆಗ್ತೈತಿ. ಯಾಕಂದ್ರೆ ಫುಲ್ ಇದೆ ಚರ್ಚ್ ಸ್ಟ್ರೀಟ್. ಏನದು ಚರ್ಚ್ ಸ್ಟ್ರೀಟ್? ಇಟ್ಸ್ ಚರ್ಚ್ ಸ್ಟ್ರೀಟ್. ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ನಾವು. And one thing I wanted to let you all know that world is very big. World is very big and I and my brother are feeling very insecure over here because What the fuck? You just see that car. ಸಾಬ್ ಕಾರ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ನನ್ನ ಕಣ್ಣು ಯಾರ ಮೇಲೆ ಹೊಂಟಿಲ್ಲ ರೀ, ಯಾವ ಮನ್ಷಾಗೂ ನೋಡತ್ತಿಲ್ಲ ನಾನು. ನೋಡಿದೆ, ಯಾವ ಮನ್ಷಾಗೂ ನೋಡತ್ತಿಲ್ಲ ರೀ, ನಾನು ಬರೀ ಗಾಡಿಗೆ ನೋಡತ್ತೆ ನೋಡ್ರಿ. ಆ್ಯಂಡ್ ಶಾಪಿಂಗ್ ಅದು ಮಾಡ್ಕೊಂಡು ಈಗ ಮತ್ತೆ ವಾಪಸ್ ಆಟೋ ಬುಕ್ ಮಾಡಿದ್ವಿ.
ಮತ್ತೆ ಎಲ್ಲ ಹೊಂಟೈತಿಲ್ಪ ಅಂದ್ರೆ ರೂಮಿಗೆ ಹೊಂಟೈತಿ. ರೂಮಿಗೆ ಹೋಗಿನ ಆನ್ಲೈನ್ನಾಗ ಆರ್ಡರ್ ಮಾಡ್ತೈತಂತ ಏನೈತಲ್ಲ ಫುಡ್. ಆ್ಯಂಡ್ ಇಲ್ಲಿ ತೊಗೊಂಡೈತೆ ನೋಡ್ರಿ. ಅಲ್ಲೇ ನಮಗೊಂದು ಜಾಕೆಟ್ ಸೇರಿತ್ತೆ ರೇಸಿಂಗ್ ಇದ್ದ ಬಾಯ್ಸ್ ಏನು ಮಸ್ತ್ ಇತ್ತು ಅಂದ್ರೆ ಭಾಳ ಸೇರಿತ್ತು ನಂಗೆ. ಅದು ವೈಟ್ ಕಲರು ಸೇರಿತ್ತೆ, ರೆಡ್ ಕಲರು ಸೇರಿತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ನನ್ನ ಸೈಜ್ ಇದ್ದಿರ್ಕಿಲ್ಲ. ಸ್ವಲ್ಪ ಏನೋ ಓವರ್ ಸೈಜ್ ಇತ್ತಂದ್ರೆ ಮ್ಯಾನೇಜಬಲ್ ಇತ್ತು. ಕರೆ ಅದು ಭಾಳ ಉದ್ದಾಗಿತ್ತಿರಪ್ಪ, ಅದ್ರ ಸಂಬಂಧ ಕರೆ ಭಾಳ ಸೇರಿದ್ದು ನಂಗೆ. ಎನಿವೇಸ್ ಹೋಗ್ಲಿ ಬಿಡು ಅನ್ಸುಂಬಂದಿರಿ. ನೋಡಿದೆ ಅಂದ್ರು 3-4 ಅಂಗಡಿನಾಗ ಸಿಗಲಿಲ್ಲ. ವಾಪಸ್ ಈಗ ರೂಮಿಗೆ ಹೊಂಟೈತಿ. ಹೆಂಗಾಗತ್ಬಿಟ್ಟೈತಿ ಅಂದ್ರೆ ಸಫೋಕೇಟ್ ಆಗತ್ಬಿಟ್ಟೈತೆ. ಅಯ್ಯೋ ಇಲ್ಲಿ ಹೆಂಗದಾರ ಅಂದ್ರೆ ಲಾಲಿಟಿ ಅಂತೂ ಯಾಕಂದ್ರೆ ಸ್ವಲ್ಪ ನೋಡಿ ಕಣ್ ತಂಪದ. ಎನಿವೇಸ್ ನೋಡು ನೆಕ್ಸ್ಟ್ ಈಗೆಲ್ಲ ಹೊಂಟಿವ್ರಿಪ್ಪ ಅಂದ್ರೆ ಸೀದಾ ರೂಮಿಗೆ ಹೊಂಟಿವಿ. ಆ್ಯಂಡ್ ಆ್ಯಸ್ ಪರ್ ಅಣ್ಣನ ಬ್ಲಾಗ್ನಾಗ ಹೇಳ ನೋಡಿರ್ಬೇಕು ನೀವು. ಯಾವುದೂ ರೂಮ್ ಸಿಗಾತಿದ್ದಿರ್ಕಿಲ್ಲ. ಎದಕ್ಕಿರಿಪ್ಪ ಅಂತಂದರೆ ಅದೇನ ಫಂಕ್ಷನ್ ಸಂಬಂಧ ಎಲ್ಲ ಅಲ್ಲಿ ನಾವೆಲ್ಲಿ ಇಳಿದಿದ್ವಲ್ರಿ, ಅಲ್ಲಿ ಎಲ್ಲ ರೂಮ್ ಬುಕ್ ಆಗಿತ್ತೆ. ಅದ್ರ ಸಂಬಂಧಿಗೆ ಅಟ್ ಲಾಸ್ಟ್ ಫೈನಲಿ ಒಂದು ಯಾವುದೋ ಸಿಕ್ಕೈತಿ ನಮ್ಮ ನಶೀಬಿಗೆ ಇವತ್ತು ಒಂದಿನ ಇರಾಕಂತಂದೆ. ಆ್ಯಂಡ್ ಎಸ್ ಫೈನ್. ಆ್ಯಂಡ್ ನಿಮಗೆ ಇಲ್ಲೇ ಬ್ಲಾಗ್ ಎಂಡ್ ಮಾಡತ್ತೇನೆ. ಇಲ್ಲ ಈಗ ಬ್ಲಾಗ್ ಎಂಡ್ ಮಾಡೋದಿಲ್ಲ. ಒಂದಿನ ಸ್ಪೆಷಲ್ ಆರ್ಡರ್ ಮಾಡೇವಿ ನಾವು, ಅದನ್ನು ತೋರಿಸಿದ್ಮೇಲೆ ಬೇಕಾದ್ರೆ ಬ್ಲಾಗ್ ಎಂಡ್ ಮಾಡ್ತೀನಂತೆ. ಆ್ಯಂಡ್ ನಮ್ಮದು ರೂಮ್ ನಂಬರ್ ಎಷ್ಟು ಗೊತ್ತ್ರಿ? 615 ಪ್ಲಸ್ 5 ಅಷ್ಟೇ 6 12. ಓ ನಮಗೆ ರೂಮ್ ನಂಬರ್ ಯಾರು ಸಿಕ್ಕೈತೆ? 12 ಅಂದರೆ ಡಿಸೆಂಬರ್ ಅಂದರೆ ಓಕೆ ಗೈಸ್. ಆ್ಯಂಡ್ ಗೈಸ್ ಟನ್ ಇದೆ ನಮ್ದು ರೂಮ್. ಆ್ಯಂಡ್ ನಮ್ಮ ಅಣ್ಣಾಗ ಒಬ್ಬ ಮಕ್ಕೊಳಕ್ಕೆ ಹೆದರ್ತಾನ್ರಿ ಅವ. ಅವ್ರೇನು ಅನ್ನತ್ತಿದ್ರೆ ಒಂದು ಬೆಡ್ ಭಾಳ ಸಣ್ಣ ಅದ್ರ ಸಂಬಂಧ 2 ಸಪ್ರೇಟ್ ರೂಮ್ ತೊಗೋಬೇಕಾಗ್ತೈತಿ ನೀವು ಅಂತಂದರೆ ನೀವು ಬ್ಯಾಡ್ ಬೇಡ್ರಿ ಒಂದೇ ಕೊಡ್ರಿ ಅಂತ. ಯಾಕಂದ್ರೆ ನಮ್ಮ ಅಣ್ಣ ಹೆದರ್ತಾನೆ ರೀ. ನಾ ಹೆಂಗೆ ಅನ್ಸತೈತೆ ಹೇಳ, ಎಷ್ಟು ದಿನ ಅಂದಮೇಲೆ ಬ್ಲಾಗ್ ಮಾಡತ್ತೀನೋ ಅಂತ ಅನ್ಸತ್ತೈತೆ ನಂಗೆ. ಇದು ಯಾವಾಗ ಬರ್ತಿತ್ತು ಗೊತ್ತಿಲ್ಲ. ಫಸ್ಟಿಗೆ ಕುಂತು ಬಿಜಾಪುರ್ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸಟ್ ಅಂತಂದೆ. ನೆಕ್ಸ್ಟ್ ಇದನ್ನು ಬ್ಲಾಗ್ ಅಪ್ಲೋಡ್ ಮಾಡಿ ಸಟ್ ಅಂತ ಹಾಕಿ 2 ಬ್ಲಾಗ್ ಡಿಲೀಟ್ ಹೊಡೆದೆ. ನಾಳೆ ಇವೆಂಟ್ ಐತಲ್ರಿ, ಅಲ್ಲಿಗೆ ನಾ ಸ್ಟೋರೇಜ್ ಕಮ್ಮಿ ಮಾಡ್ಕೋಬೇಕು. ಯಾಕಂದ್ರೆ ಐಫೋನ್ ಯೂಸರ್ಸ್ ಪ್ರಾಬ್ಲಮ್. ನಾನು ನೋಡ್ರಿ ಇಲ್ಲಿ ಇಗ್ಲೂನಾಗ ಇದ್ದಂಗೆ ಆಗೈತಿ. ಎಷ್ಟು ಗಂಟೆಗೆ ಆರ್ಡರ್ ಮಾಡಿದ್ವಿ ನಾವು? 11:30 ಸಮಥಿಂಗ್ ಆರ್ಡರ್ ಮಾಡಿದ್ವಿ. 12:40 ಅರೌಂಡ್ ಆಲ್ಮೋಸ್ಟ್ 1 ಗಂಟೆ ಆಗಕ್ಕೆ ಬಂದೈತಿ. ಆ್ಯಂಡ್ ನಮ್ದು ಆರ್ಡ್ರ್ ಈಗ ಬಂದೈತಿ. ಕೆಳಗೆ ನಿಂತಾರಂತೆ. ಆ್ಯಂಡ್ ಇಲ್ಲಿ ಲಿಫ್ಟ್ ಹಚ್ಚಿ ಏನೋ ಲಿಫ್ಟ್ ಮ್ಯಾಲೆ ಬರತೈತಿ. ಆ್ಯಂಡ್ ಈಗ ಸ್ವಲ್ಪ ಥಂಡಿ ಸ್ಟಾರ್ಟ್ ಆಗೈತಿ. ಎಷ್ಟು ಟೆಂಪ್ರೇಚರ್ ಐತಿ ನೋಡಿ ಬಡಾನ? 16. ಬಟ್ ನಾವು 16 ಡಿಗ್ರಿ ಐತ್ರಿ. ಆ್ಯಂಡ್ ಥಂಡಿ ಹತ್ತೈತಿ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನೋಡಿ. ಅದು ಬಂದಾಗ ಹೇಳಿ ನಂಗೆ. ಟಾಟಾ 6th ಫ್ಲೋರ್ನಾಗ ಅದೇವ ನಾವೇ. ಥಂಡಿಯರ ಪೈಸ ಭಾಳ ಹೋಯ್ತು. ಹ್ಯಾಪಿ ಅಟ್ಯಾಕ್ಸ್ ಆಗತ್ತವ್ರಿ ನಂಗೆ. ಹ್ಯಾಪಿ ಅಟ್ಯಾಕ್ಸ್ ಹಂಗೆ ಹಾಕಿರ್ತಾವ. ಯಾವಾಗಾರ ಸ್ಯಾಡ್ ಅಟ್ಯಾಕ್ಸ್ ಆಗ್ತಾವೆ, ಡಿಪ್ರೆಷನ್ ಅಟ್ಯಾಕ್ಸ್, ಹ್ಯಾಪಿ ಅಟ್ಯಾಕ್ಸ್. ಆ್ಯಂಡ್ ನಮ್ಮ ಅಣ್ಣ ಹೆಂಗದನ್ರಿಪ್ಪ ಅಂದ್ರೆ ಸ್ವಲ್ಪ ಬೇರೆನದನ್ರಿಪ್ಪ. ಬಂದಲ್ಲಿ ಅಡ್ಜಸ್ಟ್ ಆಗ್ಬೇಕು. ಬಂದಾಗ ಬರೀ ರೂಮ್ ಹಿಂಗೈತ್ಲಿಪ್ಪ, ಹಿಂಗೈತ್ಲಿಪ್ಪ ನಂಗೆ ಲೈಟಿಂಗ್ ಕಂಡೀಷನ್ ಚಲೋ ಇರ್ಬೇಕ್ಲಿಪ್ಪ, ಡಿಮ್ ಐತ್ಲಿಪ್ಪ ಅಂತ ಕಲಿಬೇಕಲ್ಲ. ಈಗ ಈ ಸಲ ಬಂದ್ವಿ ಗೊತ್ತಾತ ಇಲ್ಲಿ ರೂಮ್ ಹೆಂಗೈತಿ ಏನಂತ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ತೇವೆ, ಸ್ವಲ್ಪ ಬೆಟ್ರ್ ಥಿಂಕ್ ಮಾಡಿ ಉಳ್ಕೊಂಡು ಬಂದಿಲ್ಲ. ಸ್ವಲ್ಪ ಉಸರು ಗಟ್ಟಾತೈತಿ. ಮೇಘನಾಸ್ ಬಿರಿಯಾನಿ ಇದೆ, ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿವ್ರಿ ನಾವು. ಸಿಗ್ತಾ ಇಲ್ಲ ಮೇಘನಾಸ್ ಬಿರಿಯಾನಿದು ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ನಾವು. ಆ್ಯಂಡ್ ನಾನು ನಮ್ಮ ಅಣ್ಣ ವೆಜಿಟೇರಿಯನ್ ಆಗಿಬಿಟ್ಟೇವಲ್ಲ, ಅದ್ರ ಸಂಬಂಧ we only eat egg because we are vegetarian. We only eat egg. Some people consider it as vegetarian and some people consider it as non-vegetarian. ಮೇಘನಾಸ್ ಬಿರಿಯಾನಿದು ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿವಿ.